ಅದಾದಮೇಲೆ ಇವತ್ತು ಇನ್ನೊಂದು ವ್ಲಾಗ್ ಮಾಡ್ತಾ ಇದ್ದೀನಿ ಫಾರ್ ದ ಫಸ್ಟ್ ಟೈಮ್ ಆಫ್ಟರ್ ಸೋ ಮೆನಿ ಬ್ಯುಸಿ ಶೆಡ್ಯೂಲ್. ವ್ಲಾಗ್ ಮಾಡೋಕ್ಕಾಗಿಲ್ಲ. ತುಂಬ ಜನ ಕೇಳ್ತಾ ಇದ್ರಿ ಇಲ್ಲಿ ವ್ಲಾಗ್ ಮಾಡ್ತಾ ಇಲ್ಲ, ಯೂಟ್ಯೂಬಲ್ಲಿ ಆ್ಯಕ್ಟಿವ್ ಇಲ್ಲ ಅಂತ ಹೇಳಿ. ಸೊ ಅದಕ್ಕೆ ಇನ್ನು ಮುಂದೆ ಒಳ್ಳೊಳ್ಳೆ ಕಂಟೆಂಟ್ನ ಕೊಡ್ತಾ ಇದ್ದೀನಿ. ಬ್ಯುಸಿ ಅಂತ ಅಂದರೆ ಮದುವೆ ನಮ್ಮ ಅಣ್ಣಂದು ಎಲ್ಲರಿಗೂ ಗೊತ್ತಿದೆ ಅಂದ್ಕೊತೀನಿ. ನೆಕ್ಸ್ಟ್ ಕಾಲೇಜ್ ಕೆಲಸ ಅದು ಇದು ಅಂತ ವ್ಲಾಗ್ ಮಾಡೋಕ್ಕಾಗಿಲ್ಲ. ಇದೇ ರೀತಿ ಹೇಳ್ತಾ ಇದ್ದೆ, ಬಟ್ ಇನ್ನು ಮುಂದೆಯಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಇವತ್ತು ನಾನು ಕುಕ್ಕಿಂಗ್ ವ್ಲಾಗ್ ಮಾಡ್ತಾ ಇರೋದ್ರಿಂದ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ನಾನ್ ವೆಜ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದಕ್ಕೋಸ್ಕರ ನಾನು ಇವತ್ತು ಪೆಪ್ಪರ್ ಡ್ರೈ ಫ್ರೈ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ನಾನು ಇಲ್ಲಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಕ್ಯಾಪ್ಸಿಕಮ್ಮು ಮತ್ತು ಕರ್ಬೇವಿನ ಸೊಪ್ಪು ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಲೆಟ್ಸ್ ಕುಕ್. ಸ್ಮೆಲ್ ಗಮ್ಮಂತ ಬರ್ತಾ ಇದೆ ಈಗಲೇ. ಖಾರದ ಪುಡಿ, ಇದು ಯಾವುದೋ ಖಾರದ ಪುಡಿ ನನಗೂ ಗೊತ್ತಿಲ್ಲ. ಸ್ಪೈಸಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಸ್ಪೈಸಿ ತಿನ್ನೋರಾದರೆ ಫ್ಲೇವರ್ಗೋಸ್ಕರ ಮಟನ್ ಮಸಾಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಜಸ್ಟ್ ಒಂದು 1/2 ಟೀ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ನೆಕ್ಸ್ಟ್ ತೇಜು ಗರಂ ಮಸಾಲ ಯಾವಾಗಲೇ ತೇಜು ಗರಂ ಮಸಾಲ ಯೂಸ್ ಮಾಡಿ, ಯಾಕೆಂದರೆ ನಮ್ಮ ಅದಕ್ಕೇನೋ ತೇಜುನೇ ಅದಕ್ಕೆ. ಇದರಲ್ಲಿ ಚೆನ್ನಾಗಿರುತ್ತೆ, ಕ್ವಾಂಟಿಟಿನೂ ಚೆನ್ನಾಗಿರುತ್ತೆ, ಕ್ವಾಲಿಟಿನೂ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ನೆಕ್ಸ್ಟ್ ಸ್ಪರ್ಶ್ ಅವರ ಬ್ಲ್ಯಾಕ್ ಪೆಪ್ಪರ್, ಇದು ಸ್ವಲ್ಪ ಸ್ಪೈಸಿಯಾಗಿರುತ್ತೆ. ಸೊ ಅದಕ್ಕೋಸ್ಕರ ಸ್ಪರ್ಶ್ ಅವ್ರದ್ದು ಬ್ಲ್ಯಾಕ್ ಪೆಪ್ಪರ್ ತೊಗೊಂಡಿದ್ದೀವಿ. ಇದು ಬ್ಲ್ಯಾಕ್ ಪೆಪ್ಪರ್ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೀನಿ. ಇದೊಂಚೂರು ಸ್ವಲ್ಪ ಫ್ರೈ ಮಾಡೋಣ. ಬ್ಲ್ಯಾಕ್ ಪೆಪ್ಪರ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಏಕೆಂದರೆ ಡ್ರೈ ಫ್ರೈ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಬೇಕು. ಫ್ಲೇಮ್ ಸ್ವಲ್ಪ ಜಾಸ್ತಿ ಮಾಡ್ಕೊತೀನಿ. ನೋಡಿ, ನಮ್ಮ ಅಣ್ಣನೂ ಬಂದಿದ್ದಾನೆ ಕಿಚನ್ಗೆ. ಈಸ್ ವೆರಿ ಹಂಗ್ರಿ. ಓಕೆ, ಇದೊಂದು 5 ನಿಮಿಷ ಫ್ರೈ ಆಗಲಿ. ಈ ಕಡೆ ಇದು ಆಲ್ರೆಡಿ ಫ್ರೈ ಆಗಿಬಿಟ್ಟಿದೆ ಫುಲ್ಲು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ, ನಾನು ಯಾವಾಗಲೂ ಮೊಸರು ಒಗ್ಗರಣೆ ಮಾಡಿದ್ರೆ 1 2 3 ನೂಡಲ್ಸ್ ಮಸಾಲ ಹಾಕ್ತೀನಿ. ಇದು ನನ್ನ ಸೀಕ್ರೆಟ್, ಯಾಕೆಂದರೆ ಮೊಸರು ಒಗ್ಗರಣೆ ಸ್ವಲ್ಪ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದೀಗ ಆಗಿದೆ, ಇದನ್ನು ಆಫ್ ಮಾಡ್ತೀನಿ. ಆಫ್ ಮಾಡಿಬಿಟ್ಟು ನೆಕ್ಸ್ಟ್ ಇದು ತಣ್ಣಗಾದ್ಮೇಲೆ ಮೊಸರು ಹಾಕ್ಕೊಳ್ತೀನಿ.
ವಾಯ್ಸ್ ಸ್ವಲ್ಪ ಕೇಳಿಸ್ಬೋದು, ಅಡ್ಜಸ್ಟ್ ಮಾಡ್ಬೋದು. ಇದು ನಮ್ಮ ಕೊಟ್ಬಿಟ್ಟು ಯಾವ ಥರ ಇದೆ ಟೇಸ್ಟು ಅಂತ ನೋಡೋಣ. ಅಮ್ಮ, ಹೌ ಇಸ್ ದ ಚಿಕನ್ ಪೆಪ್ಪರ್ ಡ್ರೈ? ಕ್ರಿಸ್ಪಿಯಾಗಿ ಬೆಂದಿದೆ. ನೋಡ್ತಾ ಇದ್ರೆ ನೀರು ಬರ್ತಾ ಇದೆ ಬಾಯಲ್ಲಿ. ಟೇಸ್ಟ್ ನೋಡೋಣ. ಸೂಪರಾ? ಸೂಪರ್. ಅವನೇ ಸೆಕೆಂಡ್ ವಿಕ್ಟಿಮ್. ಹೇಗಿದೆ ಟೇಸ್ಟ್? ನಾನು ಕುಕಿಂಗ್ ಡಿಪಾರ್ಟ್ಮೆಂಟ್ ಆದರೆ ನಮ್ಮ ಅತ್ತಿಗೆ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್. ಶಿ ಈಸ್ ಕ್ಲೀನಿಂಗ್. ತುಂಬ ಜನ ಅನ್ಕೊತಾ ಇರ್ತೀರ, ಯಾಕೆ ನೀನು ಮಾತ್ರ ಅಡುಗೆ ಮಾಡೋದಾ, ನಿಮ್ಮ ಅತ್ತಿಗೆ ಅಡುಗೆ ಮಾಡೋದು ಹೊಸ್ದಾಗಿ ಬಂದಿರೋದಲ್ವಾ ಅಂತ. ಸೊ ನಾನು ಕುಕ್ ಮಾಡಿದ್ರೆ ಅವಳು ಕ್ಲೀನ್ ಮಾಡ್ತಿರ್ತಾಳೆ. ಡ್ರೈ ಫ್ರೈ ಹೇಗಿದೆ ಅಂತ ಫುಲ್ ವಿಡಿಯೋದಲ್ಲಿ ಲಾಸ್ಟ್ ಎಂಡಿಂಗ್ ಹಾಕ್ತೀನಿ. ನಮ್ಮ ಅಣ್ಣನ ನೋಡಿ ಡ್ರೈ ಫ್ರೈ ಕೊಟ್ಟಿಲ್ಲ ಅಂತ ಅವನೇ ಹಾಕ್ಕೊಳಕ್ಕೆ ಬಂದವನೇ. ಇದು ಹೇಗಿತ್ತು ಡ್ರೈ ಫ್ರೈ? ಹಾಂ, ನೋ ವರ್ಡ್, ನೋ. ಇವನ ಕಡೆಯಿಂದ ಎಕ್ಸ್ಪ್ರೆಸ್ಸೇ ಮಾಡಲ್ಲ, ಏನು ಎಕ್ಸ್ಪ್ರೆಸ್ ಮಾಡಲ್ಲ. ಅನ್ಎಕ್ಸ್ಪ್ರೆಸ್ ಫೆಲೋ ಇವನು. ನೋಡಿ ಬೌಲ್ ಹುಡುಕ್ತಾ ಇದ್ದಾನೆ ಚಿಕನ್ಗೋಸ್ಕರ. ಅದನ್ನ ಇನ್ನೊಂದು ಸ್ವಲ್ಪ ಡ್ರೈ ಆಗಬೇಕು ಅಂದ್ಬಿಟ್ಟು ಕುದಿಯೋಕೆ ಇಕ್ಕಿದ್ದೀನಿ. ಸೊ ಅದನ್ನು ಬಿಡ್ತಾ ಇಲ್ಲ ಮಾರಯ್ಯ. ನೋಡಿ ಹಾಕೊಂಡು ಬಾರಿಸ್ತವನೆ. ನಮ್ಮ ಅತ್ತಿಗೆಯಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಅಭ್ಯಾಸ ಇಲ್ಲ, ವಿಡಿಯೋಗೋಸ್ಕರ ಅತ್ತಿಗೆ ಅಂತ ಇದ್ದೀನಿ. ತೇಜು ಅಂತ ಅವಳ ಹೆಸರು, ತೇಜಸ್ವಿನಿ. ಹೊಸ ನಮ್ಮ ಯೂಟ್ಯೂಬ್ಗೆ ಹೊಸದಾಗಿ ಜಾಯ್ನ್ ಆಗಿರೋವಂಥವ್ರು. ಈಗ ನೆಕ್ಸ್ಟ್ ನನ್ನ ಯೂಟ್ಯೂಬ್ ಬ್ಲಾಗ್ ಎಲ್ಲ ಅವರೇ ಹ್ಯಾಂಡ್ ಓವರ್, ಅವರೇ ನೋಡ್ಕೊತಾ ಇರ್ತಾರೆ, ಅವರೇ ಹ್ಯಾಂಡಲ್ ಮಾಡೋದು. ನಮ್ಮ ಯೂಟ್ಯೂಬಲ್ಲಿ ಒಂದು ಸ್ವಲ್ಪ ಕಾಮಿಡಿ ಬೇಕಲ್ವಾ, ಸೊ ಅದಕ್ಕೋಸ್ಕರ ನಮ್ಮನ್ನ ಕಾಮಿಡಿ ಮಾಡೋದಕ್ಕೆ ನೋಡಿ ಅವ್ರು ಹೆಂಡ್ತಿಗೆ ಕಾಮಿಡಿ ಪೀಸ್ ಅಂತ ಹೇಳ್ತಿದ್ದಾರೆ. ಇನ್ನೊಬ್ರು ಇದ್ದಾರೆ, ಅವರು ಹೊರಗಡೆ ಇದ್ದಾರೆ. ಅವರು ಚಿಕನ್ ಬಾಯಿಸೋದ್ರಲ್ಲಿ ಬ್ಯುಸಿ ಇದ್ದಾರೆ, ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಚಿಕನ್ ಯಾವ ರೀತಿ ತಿಂದು ಖಾಲಿ ಮಾಡಿದ್ದಾರೆ ನೋಡಿ, ಈ ರೀತಿಯಾಗಿ ತಿಂದು ಮುಗಿಸ್ಬಿಟ್ಟಿದ್ದಾರೆ. ಆ ರೀತಿ ಚೆನ್ನಾಗಿತ್ತು ಚಿಕನ್ ಇವತ್ತಿನ ಡ್ರೈ ಫ್ರೈ. ಕಾತಾಗಿದೆ ಅನ್ಸುತ್ತೆ. ನಾನು ನಮ್ಮ ಅತ್ತೆಯನ್ನು ಟೇಸ್ಟ್ ಮಾಡಿಲ್ಲ, ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತೇಳಿ ನಾನು ಹೇಳ್ತೀನಿ. ಓಕೆ, ರೈಟ್. ನೋಡಿ ಇಬ್ಬರು ಕಿತ್ತಾಡ್ತಾ ಇದ್ದಾರೆ, ಒಂದು ಕೊಡು ಅಂತ. ಅವರು ಕಿತ್ತಾಡ್ತಾರೆ, ಇವರು ಕಿತ್ತಾಡ್ತಾರೆ. ಅವರು ಕೊಡ್ತಾ ಇಲ್ಲ, ಇವರು ಕೊಡ್ತಾ ಇಲ್ಲ. ಆ್ಯಕ್ಚುಲಿ ನಾವು ಪ್ರಿಪೇರ್ ಮಾಡಿರೋದು ನಾವೇ ತಿಂದಿಲ್ಲ, ನಮ್ಮ ಅವ್ರು ತಿಂತಾ ಇದ್ದಾರೆ. ಆ್ಯಕ್ಚುಲಿ ನಮಗೆ ಉಳಿಯುತ್ತೋ ಗೊತ್ತಿಲ್ಲ. ಇದು ನಮ್ಮ ಹೊಸ ಮನೆ, ನಾವು ಶಿಫ್ಟ್ ಆದ್ವಿ ಈ ಮನೆಗೆ. ಓಪನ್ ಕಿಚನ್ ಇದು. ನೆಕ್ಸ್ಟ್ ಅವರ್ ಯೂಟ್ಯೂಬ್ ಬ್ಲಾಗ್ ಇಸ್ ಹೋಮ್ ಟೂರ್. ಓಕೆ, ಸಿ ಯು, ಬಾಯ್. ಬಾಯ್. ಇನ್ನು ಬಾಯ್ ಅಲ್ಲ, ಇನ್ನೂ ಒಂದು ಕುಕಿಂಗ್ ಮಾಡಿ ಅದಾದಮೇಲೆ ಬಾಯ್ ಹೇಳ್ತೀನಿ. ನೋಡಿ ಅಲ್ಲಿ ನೋಡಿ, ಅದು ಗಂಡ ಹೆಂಡ್ತಿ ನೋಡಿ. ನನಗೊಂದು ಟೇಸ್ಟು ಮಾಡಿಲ್ಲ, ಟೇಸ್ಟ್ ಮಾಡೋಕ್ಕೆ ಇವಾಗ ಗಂಡ ಹೆಂಡ್ತಿರು ಇಬ್ಬರು ಹೋಗಿದ್ದಾರೆ. ನೋಡಿ ನಮ್ಮ ಅಮ್ಮನೇ, ನನಗೆ ನಮ್ಮ ಮಮ್ಮಿನೇ ಗತಿ. ಅವರು ಅಲ್ಲಿಂದ ಕಿತ್ಕೊಂಡು ಇಲ್ಲಿ ತಿನ್ನಿಸ್ತವ್ರೆ, ಅವ್ರು ಅಲ್ಲಿ ತಿಂತವ್ರೆ. ಇನ್ನ ಒಂದು ಬ್ರೇಕಿಂಗ್ ನ್ಯೂಸ್ ಏನು ಅಂದರೆ, ನಾವು ಮಾಡೋ ಚಿಕನ್ಗೆ ಎಷ್ಟು ಮಟ್ಟಿಗೆ ವಾಂಟೆಡ್ ಆಗಿದೆ ನಮ್ಮ ಚಿಕನ್ ಅಂದರೆ, ಇಲ್ಲಿ ನೋಡಿ ಇನ್ನೊಂದ್ಸಲಿ ಇನ್ನೂ ಒಂದು ಬೌಲ್ ಹಾಕೊಂಬಂದು ಬಾರಿಸ್ತವ್ರೆ. ಅದನ್ನ ಬೇಯಬೇಕು, ಬೇಯಕ್ಕೆ ಬಿಡ್ತಾ ಇಲ್ಲ ಇವರು, ಆ ರೇಂಜಿಗೆ ತಿಂತವ್ರೆ ನೋಡಿ. ಅತ್ತೆ ಸೊಸೆ ಇಬ್ರು ಓಡಾಡ್ತಾರೆ ಚಿಕನ್ಗೋಸ್ಕರ. ನಮ್ಮನೇಲಿ ನಾನ್ ವೆಜ್ ಮಾಡಿದ್ರೆ ಇದೇ ಗತಿ, ಯಾವಾಗಲೂ ಅಷ್ಟೇ. ನಾನ್ ವೆಜ್ ಪ್ರಿಯರು. ಅಯ್ಯೋ ತಿನ್ಸಿದ್ದೆ ನೋಡಲಿಲ್ಲ. ನೋಡಿ ಚಿಕನ್ಗೋಸ್ಕರ ಹೆಂಗೆ ಕಿತ್ತಾಡ್ತವ್ರಿಗೂ. ಕಿಚನ್ ಆಲ್ಮೋಸ್ಟ್ ಅಲ್ಲಿ ನೋಡಿರ್ತೀರಾ. ನೆಕ್ಸ್ಟ್ ಟೂರ್ ಮಾಡ್ತೀನಿ. ನೆಕ್ಸ್ಟ್ ಈಗ ನಮ್ಮ ಅತ್ತಿಗೆ ಅಲ್ಲಿ ಪರೋಟ ಬೇಯಿಸ್ತಾ ಇದ್ದಾರೆ. ಈಗ ನಾನು ವಿಡಿಯೋಗ್ರಾಫರ್. ಲೆಟ್ಸ್ ಮುಸ್ತಫಾ ಆಗೋಣ ಬನ್ನಿ. ಟೇಸ್ಟ್ ರಿವ್ಯೂ ಈಸ್ ದಿಸ್. ಈ ರೇಂಜಿಗೆ ಈ ಬಕೆಟ್ ಏನಕ್ಕೆ ಇಷ್ಟು ಚಿಕನ್. ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸ ಕಮ್ಮರ್ ಇವರು. ಸೊ ಏನು ಮಾಡ್ತಾ ಇದೆಯಾ ತೇಜು? ಪರೋಟ ಬೇಯಿಸ್ತಾ ಇದೆ. ಮಾಡಿರೋ ಪರೋಟ ಬೇಯಿಸ್ತಾ ಇದೆ. ಇದು ಅಲ್ವಾ?
ನಾವೀಗ ಸೂಪರ್ ಚಿಕನ್ ಮಾಡಿದ್ದೀವಲ್ಲ ಹಾಂ. ಅದು ಕಾಂಬಿನೇಷನ್ನು ನೋಡಿ ಇಲ್ಲಿ ಇನ್ನ ಸ್ವಲ್ಪ ಬೇಯಬೇಕಿತ್ತು ಅಂದ್ಬಿಟ್ಟು ಬೇಯಕ್ಕೆ ಬಿಟ್ಟಿದ್ದೀವಿ. ಸೂಪರ್ ಸ್ಮೆಲ್ಲು. ಇಲ್ಲಿ ಈಗ ಸೈಡ್ ಹಂಚ್ಕಾಯ್ದಿದೆ. ಹೊಸದಾಗಿ ಯೂಟ್ಯೂಬ್ ಏನೋ ಸ್ಟಾರ್ಟ್ ಮಾಡ್ತಾರಲ್ಲ, ನನ್ನ ಹಳೆ ಯೂಟ್ಯೂಬ್ ಏನು ಆಲ್ರೆಡಿ ಇದೆಯಲ್ಲ ಆ ಯೂಟ್ಯೂಬ್ಗೆ ನೇಮ್ ಆ್ಯಂಡ್ ಲೋಗೋ ಚೇಂಜ್ ಮಾಡ್ತಾ ಇದ್ದೀವಿ. ಸಮ್ ರೀಸನ್ ಅದು ಏನಕ್ಕೆ ಅಂತ ಹೇಳಲ್ಲ, ಅವೆರಡು ಚೇಂಜ್ ಮಾಡಿಬಿಟ್ಟು ನಾನು ಹೊಸದಾಗಿನೇ ಯೂಟ್ಯೂಬ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಯೂಟ್ಯೂಬ್ ವ್ಲಾಗ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಹಳೆ ಅಕೌಂಟ್ನೇ ಹೊಸದಾಗಿ ರಿನಿವಲ್ ಥರ ಮಾಡ್ತಾ ಇದ್ದೀವಿ. ಅದು ನನ್ನ ಯೂಟ್ಯೂಬ್ ಬ್ಲಾಗ್ ಎಡಿಟಿಂಗ್ ಆಗಿರ್ಬೋದು, ನನ್ನ ಯೂಟ್ಯೂಬ್ನ ಹ್ಯಾಂಡಲ್ ಮಾಡೋದಾಗಿರ್ಬೋದು ಎಲ್ಲ ನಮ್ಮ ಪೇಜನ್ನೇ ಮಾಡ್ತಾರೆ. ನಮ್ಮ ಅತ್ತಿಗೆ ಅವರೇ ನೋಡ್ಕೊತಾರೆ. ಇನ್ನು ಮಿಕ್ಕಿದ್ದೆಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಆ್ಯಕ್ಟಿವ್ ಆಗಿರ್ತೀವಿ, ಪ್ಲಸ್ ಒಳ್ಳೊಳ್ಳೆ ಕಂಟೆಂಟ್ನ ಕೊಡ್ತಾ ಇರ್ತೀವಿ. ಏನಂತೆ ತೇಜು? ಪರೋಟ ಬೇಸಿದ್ದಾಯಿತು. ಇವತ್ತಿನ ವ್ಲಾಗ್ ಇಷ್ಟಿಗೆ ಸಾಕು ಅನಿಸುತ್ತೆ. ಯಾಕೆಂದರೆ ಜಸ್ಟ್ ಇದು ಇಂಟ್ರೊಡಕ್ಷನ್ಗೋಸ್ಕರ ನಾವು ಏನೋ ಒಂದು ವ್ಲಾಗ್ ಅಂತ ಮಾಡಬೇಕಾಗಿತ್ತು. ಸೊ ಅದೇ ಟೈಮಲ್ಲಿ ನಾನ್ ವೆಜ್ ತಂದಿರೋದ್ರಿಂದ ಅದು ಕುಕಿಂಗ್ ವ್ಲಾಗ್ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಮಾಡಿದ್ವಿ. ಫೈನಲಿ ಇಟ್ಸ್ ಡನ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ನನ್ನ ಅತ್ತೆ ಜೊತೆ. ಬಾಯ್ ಬಾಯ್ ಬಾಯ್.